ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅದಷ್ಟೇ ಅಲ್ಲ, ನಮ್ಮ HMTಯ ಕಾರ್ಖಾನೆ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಹಳ್ಳಿಯ ರೈತರು HMTಯಲ್ಲಿ ತಯಾರಾಗ್ತಾ ಇದ್ದಂತ ಒಂದು ವಾಚ್ಗಳೇನಿದೆ, ದೇಶಕ್ಕೆ ಅದು ದೊಡ್ಡ ಮಟ್ಟದಲ್ಲಿ ಅವತ್ತು ಏನು ಒಂದು ಜನರ ಒಂದು ಆಕರ್ಷಣೆ ಇತ್ತು. 190 ಭಾಗ ದೇಶದ ವ್ಯವಹಾರವನ್ನ ಆ ಒಂದು ವಾಚ್ ಫ್ಯಾಕ್ಟರಿನಲ್ಲಿ ಸಂಪೂರ್ಣವಾಗಿ ಇಟ್ಕೊಂಡೇ ನಿಂತಿದ್ರು. ಅಂತಹ ಕಾರ್ಖಾನೆಯನ್ನು ಇವತ್ತು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿದ್ದಾರೆ. ಮೊದಲ ಒಂದು ಕಾಲದಲ್ಲಿ 13,000 ಕುಟುಂಬಗಳು ಬದುಕ್ತಾ ಇದ್ದಂತ ಕಾರ್ಖಾನೆ ಇದೆ. ಆ ಒಂದು ಕಾರ್ಖಾನೆಯಲ್ಲಿ ಲಾಭ ಏನು ಬರ್ತಾ ಇತ್ತು, ಅವತ್ತಿನ ಕಾಲದಲ್ಲಿ 1970 ಸುಮಾರು 279 ಕೋಟಿ ರೂಪಾಯಿಗಳ ಲಾಭ ಪ್ರತಿ ವರ್ಷ. ಅಂತ ಒಂದು ಕಾರ್ಖಾನೆ ಇವತ್ತು ಬದುಕಿದ್ರೆ ಇವತ್ತು 25-30 ಕೋಟಿ ಲಾಭ ಬರ್ತಕ್ಕಂಥ ಒಂದು ಸಂಸ್ಥೆ ಇದೆ. ಅವತ್ತಿನ ಹಣವನ್ನು ನಾವು ಲೆಕ್ಕ ಹಾಕಿದ್ರೆ 1970 ಇಸ್ವಿ ಹಣವನ್ನು ಇವತ್ತು ಆ ಕಾರ್ಖಾನೆಯು ನಿಂತೋಗಿರ್ತಕ್ಕಂಥದ್ದಿದೆ. ಆ ರಾಷ್ಟ್ರದ 6 ಭಾಗದಲ್ಲಿ HMTಯ ಕಾರ್ಖಾನೆಗಳಿದ್ದಾವೆ. ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ಪಕ್ಕದ ಹೈದರಾಬಾದು, ಕೇರಳದಲ್ಲಿ, ಅಲ್ಲಿಂದ ಅಜ್ಮೀರ್ನಲ್ಲಿ, ಉತ್ತರಾಖಂಡದಲ್ಲಿ ಮತ್ತು ಚಂಡೀಗಢನಲ್ಲಿ ಈ ಹಲವಾರು ಕಾರ್ಖಾನೆಗಳಿಗೆ ಈಗಾಗಲೇ ಭೇಟಿ ಕೊಟ್ಟಿದ್ದೇನೆ. ಈ 30 ದಿನದಲ್ಲಿ ಈ ಕಾರ್ಖಾನೆಗಳನ್ನು ಯಾವ ರೀತಿ ಮತ್ತೆ ಪುನಶ್ಚೇತನಗೊಳಿಸಬೇಕು ಅಂತಕ್ಕಂಥ ಚಿಂತನೆ ಒಂದು ಕಡೆ. ಇನ್ನೊಂದು RINL ಅಂತಕ್ಕಂಥದ್ದು ಯಾವೊಂದು ವಿಶಾಖಪಟ್ಟಣದಲ್ಲಿದೆ, ಅದು ಒಂದು ದೊಡ್ಡ ಬೃಹತ್ ಕಾರ್ಖಾನೆ. ಆ ಕಾರ್ಖಾನೆಗೂ ಮೊನ್ನೆ ಭೇಟಿ ಕೊಟ್ಟಿದ್ದೀನಿ. ಯಾದಕ್ಕೆ ಇದೆಲ್ಲವನ್ನ ಹೇಳ್ತಾ ಇದ್ದೇನೆ, ನಿಮ್ಮಿಂದ ನನಗೆ ಒಂದು ದೊಡ್ಡ ಮಟ್ಟದ ಅವಕಾಶ ಬರೀ ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದ ನಮ್ಮ ಯುವಕರ ಒಂದು ಸಮೂಹ ಏನಿದೆ, ಒಂದು ಉದ್ಯೋಗವನ್ನ ಇವತ್ತು ಸೃಷ್ಟಿ ಮಾಡತಕ್ಕಂಥ ಅವಕಾಶಗಳು ಇವತ್ತಿನ ನನ್ನ ಪಾಲಿಗೆ ನಿಮ್ಮ ಆಶೀರ್ವಾದದಲ್ಲಿ ಒದಗಿ ಬಂದಿದೆ. ಇವತ್ತು ಎಲ್ಲಾ ವಿಷಯಗಳನ್ನ ಕ್ರೋಢೀಕರಿಸ್ತಾ ಇದ್ದೇನೆ. ಹಲವಾರು ಕಾರ್ಖಾನೆಯ ಮಾಲೀಕರುಗಳು ಬರ್ತಾ ಇದ್ದಾರೆ, ಎಲ್ಲರ ಜೊತೆ ವಿಷಯಗಳನ್ನು ಸಂಗ್ರಹ ಮಾಡ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆಯಲ್ಲಿ ನನಗೆ ಗೊತ್ತಿದೆ, ಈಗ ಮುಂದೊಂದು ಮಾತನಾಡಬೇಕಾದ್ರೆ ಉದ್ಯೋಗದ ಬಗ್ಗೆ ಚರ್ಚೆ ಮಾಡಿದಾಗ ಒಂದು 4,000 ಜನಕ್ಕೆ ಉದ್ಯೋಗದ ಅಂತೇಳಿ ಒಂದು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಮಂಡ್ಯಕ್ಕೆ ಬರಲಿಕ್ಕೆ ನಾನು ತೀರ್ಮಾನ ಮಾಡಿ ಅಧಿಕಾರಿಗಳಿಗೆ, ಯಾವ ಅಧಿಕಾರಿಗಳು ಕುಮಾರಸ್ವಾಮಿಯ ಜನತಾ ದರ್ಶನಕ್ಕೆ ಹೋಗಬೇಡಿ ಅಂತ ಹೇಳಿ ಸರ್ಕ್ಯುಲರ್ ಹೊರಡಿಸಿದ್ದಷ್ಟೇ ಅಲ್ಲ, ಕೇಂದ್ರದ ಮಂತ್ರಿ ಸಮಾಲೋಚನೆ ಮಾಡತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ ಅಂತೇಳಿ ಆದೇಶಗಳನ್ನು ಮಾಡಿದ್ದಾರೆ. ಈ ಆದೇಶ ಮಾಡಿದವರು ಕುಮಾರಸ್ವಾಮಿನ ಬರಬೇಕು ಅಂತ ಕರೀತಕ್ಕಂಥ ನೈತಿಕತೆ ಇವ್ರಿಗೇನಿದೆ? ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.